ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗೋಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗೋಪೂಜೆ ಹಾಗೂ ದೀಪಾವಳಿ ಉತ್ಸವ ಆಡಳಿತ ಮುಖ್ಯಸ್ಥರಾದ ಜೀವನ್ ಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಕ್ಷೇತ್ರದ ಕೆರೆಯಲ್ಲಿ ಗೋಮಾತೆಯನ್ನು ಸ್ನಾನ ಮಾಡಿಸಿ ದೇವಸ್ಥಾನದ ಒಳಗೆ ತಂದು ಪ್ರಧಾನ ಅರ್ಚಕರಾದ ಬಿಎಲ್ ಗಣೇಶ್ ಅವರು ವಿವಿಧ ವಿಧಿ ವಿಧಾನಗಳನ್ನು ಧಾರ್ಮಿಕವಾಗಿ ನೆರವೇರಿಸಿದರು. ಇಂದು ನಾವು ವಿಶೇಷವಾಗಿ 5-6 ವರ್ಷದಲ್ಲಿ ತುಂಬ ಅಭಿವೃದ್ಧಿಯೊಟ್ಟಿಗೆ ದೇವರ ಕಾರ್ಯವನ್ನು ಮಾಡುತ್ತಿದ್ದೇವೆ. ಈ ವರ್ಷ ನಮಗೆ ಸರ್ಕಾರದ ಆದೇಶ ಬಂದಿದೆ. ಎಲ್ಲರಿಗೂ ನಾವು ದೀಪಾವಳಿಯ ಶುಭಾಶಯದೊಂದಿಗೆ ಗೋಮಾತೆಯನ್ನು ನಾವು ಪೂಜಿಸಬೇಕು, ಸಾನ್ನಿಧ್ಯದಲ್ಲಿ ಗೋವಿಗೆ ಪೂಜೆ ಮಾಡಬೇಕಂತ ನಮಗೆ ಆದೇಶ ಬಂದಿದೆ. ಈ ಕ್ಷೇತ್ರದಲ್ಲಿ ಸಹ ನಾವು ಗೋಮಾತೆಯನ್ನು ನಾವು ಇಲ್ಲಿ ಅದಕ್ಕೆ ಒಂದು ಸ್ಥಾನ ಕೊಟ್ಟು ಅದರ ಸಾಕಿ ಅದರ ಹಾಲಿನಿಂದ ಈಶ್ವರ ದೇವರ ಅಭಿಷೇಕ ಮಾಡಬೇಕಂತ ನಾವು ಆಡಳಿತ ಮಂಡಳಿ ಭಕ್ತವೃಂದದವರು ನಾವು ಸಂಕಲ್ಪ ಮಾಡಿದ್ದೇವೆ. ದೇವರು ನಮಗೆ ಆ ಸಂಕಲ್ಪವನ್ನು ನೆರವೇರಿಸಿಕೊಡಬೇಕು. ಹಾಗೆ ನಮಗೆ ಒಂದು ಎದುರುಗಡೆಯಲ್ಲಿ ಒಂದು ಜಾಗ ಸಿಗುವ ಲಕ್ಷಣ ಕಾಣ್ತದೆ. ಅದರಲ್ಲಿ ನಾವೊಂದು ಶಾಲೆಯನ್ನು ದೇವಸ್ಥಾನದ ವತಿಯಿಂದ ನಡೆಸಬೇಕಂತ ಸಂಕಲ್ಪ ಮಾಡಿದ್ದೇವೆ. ಹಾಗೆ ಎಲ್ಲ ಸಂಕಲ್ಪವನ್ನು ಮಹಾಲಿಂಗೇಶ್ವರ ದೇವರು ಪರಿವಾರ ದೇವರು ನಮಗೆ ಅದನ್ನು ನಡೆಸಿಕೊಟ್ಟು ನಮ್ಮೆಲ್ಲರನ್ನು ಆಡಳಿತ ಮಂಡಳಿ ಭಕ್ತವೃಂದ ಕರಸೇವೃಂದ ಎಲ್ಲರನ್ನು ನಮಗೆ ಆಶೀರ್ವದಿಸಿ ನಮ್ಮ ಈ ಸಂಕಲ್ಪದ ಕಾರ್ಯಕ್ಕೆ ಜಯವನ್ನು ತರಬೇಕಂತ ನಾವು ಹೇಳಿಕೊಡುತ್ತಿದ್ದೇವೆ. ಹಾಗೆ ಮುಖ್ಯ ಅತಿಥಿಯಾಗಿ ಶೀನಶೆಟ್ಟಿ ಮತ್ತು ಅನೇಕ ಗಣ್ಯರು ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ದೇರಳಕಟ್ಟೆಯ ಸಲಫಿ ನಗರದಲ್ಲಿ ಅನ್ಸಾರ್ ಅರೇಬಿಕ್ ಕಾಲೇಜಿನ ವರ್ಧಂತಿ ಪ್ರಯುಕ್ತ ಭಾನುವಾರ ನಡೆದ ಬೃಹತ್ ಶೈಕ್ಷಣಿಕ ಸಮ್ಮೇಳನವನ್ನು ಕೇರಳದ ಸಂಸದ ಇಟಿ ಮೊಹಮ್ಮದ್ ಬಶೀರ್ ಉದ್ಘಾಟಿಸಿದರು. ದೇರಳಕಟ್ಟೆಯ ಸಲಫಿ ನಗರದಲ್ಲಿ ಭಾನುವಾರ ಅನ್ಸಾರ್ ಅರೇಬಿಕ್ ಕಾಲೇಜಿನ ವರ್ಧಂತಿ ಪ್ರಯುಕ್ತ ಬೃಹತ್ ಶೈಕ್ಷಣಿಕ ಸಮ್ಮೇಳನ ಸಾರ್ವಜನಿಕ ಅಧಿವೇಶನ ಹಮ್ಮಿಕೊಳ್ಳಲಾಗಿತ್ತು. ಸಮ್ಮೇಳನವನ್ನು ಕೇರಳ ಸರ್ಕಾರದ ಮಾಜಿ ಶಿಕ್ಷಣ ಸಚಿವ ಮತ್ತು ಸಂಸತ್ ಸದಸ್ಯರು ಆಗಿರುವ ಇಟಿ ಮೊಹಮ್ಮದ್ ಬಶೀರ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಸಾರ್ವಜನಿಕ ಅಧಿವೇಶನದ ಹೊತ್ತಿನಲ್ಲಿ ನಾನು ಅರಿತುಕೊಂಡ ಇಸ್ಲಾಂ ಎಂಬ ಕೃತಿಯನ್ನು ಬಿಡುಗಡೆಗೊಳಿಸಿದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿ ನಾಗರಾಜ ಶೆಟ್ಟಿ ಅವರು ಮಾತನಾಡಿ, ಸಂಸ್ಕೃತಿ ಸಂಸ್ಕಾರದ ಉನ್ನತ ಪರಂಪರೆಯನ್ನು ಬೆಳೆಸಿ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಕಂಡ ಕನಸು ನನಸಾಗಿಸುವ ಮೂಲಕ ಜಗತ್ತಿಗೆ ಭಾರತ ನಂಬರ್ 1 ಎಂಬುದನ್ನು ಸಾಬೀತುಪಡಿಸಬೇಕು ಎಂದು ಕರೆ ನೀಡಿದರು. ಬೇರೆ ಧರ್ಮವನ್ನು ವಿರೋಧಿಸದೆ ಅವರನ್ನೆಲ್ಲ ಪ್ರೀತಿಸಿ ಶಿಕ್ಷಣವಂತ ಸಮಾಜ ನಿರ್ಮಿಸಲು ರಾಜ್ಯ ಸರ್ಕಾರ ವಿಶೇಷ ಕಾಳಜಿ ವಹಿಸಿದ್ದು, ಮುಸ್ಲಿಂ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಇಂಜಿನಿಯರ್ ಆಗಲು ವೈದ್ಯನಾಗಲು ಸರ್ವ ಪ್ರೋತ್ಸಾಹವನ್ನು ಬಿಜೆಪಿ ಸರ್ಕಾರ ನೀಡುತ್ತಿದೆ ಎಂದರು. ಪ್ರಸ್ತುತ ಆರ್ಥಿಕ ಬಲಹೀನತೆಯನ್ನು ಎದುರಲ್ಲಿಟ್ಟು ಯುವ ಜನಾಂಗ ಭಯೋತ್ಪಾದನೆಗೆ ಗುರಿಯಾಗುತ್ತಿದ್ದು, ಇಂತಹ ತಪ್ಪು ಕಲ್ಪನೆಯನ್ನು ಹೊಡೆದೋಡಿಸಲು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕಿದೆ ಎಂದರು. ಅಲಗ್ ಭಾಷಾ ಅಲಗ್ ವೇಷ್ ಫಿರ್ ಭಿ ಹಮಾರಾ ಏಕ್ ದೇಶ್ ಅಂತ ನಮಗೆ ಚಿಕ್ಕದಿರುವಾಗ ಹೇಳಿಕೊಟ್ಟಿದ್ದಾರೆ. ನಮ್ಮ ಬೇರೆ ಬೇರೆ ಜಾತಿಗಳಿರ್ಬೋದು, ಬೇರೆ ಬೇರೆ ಪಂಗಡಗಳಿರ್ಬೋದು, ಆದರೆ ನಮ್ಮ ದೇಶ ಬಹಳ ವಿಶೇಷವಾದಂತಹ ದೇಶ, ಅದನ್ನು ಪ್ರೀತಿಸುವಂತ ನಮ್ಮಲ್ಲಿ ಚಿಕ್ಕದಿರುವಾಗ ಶಾಲೆಯಲ್ಲಿರುವಾಗ ನಮ್ಗೆ ಹೇಳಿಕೊಡ್ತಾ ಇದ್ರು. ಇವತ್ತು ವಾಸ್ತವಿಕವಾಗಿ ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು ಅಂತ ನಮ್ಮ ಸರ್ಕಾರದ ನಮ್ಮೆಲ್ಲರ ಚಿಂತನೆ. ಯಾಕಂತ ಹೇಳಿದ್ರೆ ವಿದ್ಯೆ, ಈಗಾಗಲೇ ಸನ್ಮಾನ್ಯ ಸಂಸತ್ ಸದಸ್ಯರು ಒಂದು ಮಾತನ್ನು ಹೇಳಿದ್ರು, ವಿದ್ಯೆ ಎಂಬುದು ಒಂದು ದೊಡ್ಡ ಆಸ್ತಿ. ವಿದ್ಯೆಯನ್ನ ಕದಿಲಿಕ್ಕೆ ಆಗೋಲ್ಲ, ವಿದ್ಯೆಯನ್ನೆಲ್ಲಾದ್ರೂ ಬ್ಯಾಂಕಲ್ಲಿ ಅಡವಿಡ್ಲಿಕ್ಕೆ ಆಗುದಿಲ್ಲ, ವಿದ್ಯೆಯನ್ನು ದರೋಡೆ ಮಾಡ್ಲಿಕ್ಕೆ ಆಗುದಿಲ್ಲ, ವಿದ್ಯೆಯನ್ನು ಮಾರ್ಲಿಕ್ಕೆ ಆಗುದಿಲ್ಲ. ಅದೊಂದು ದೊಡ್ಡ ಆಸ್ತಿ ನಮ್ಮ ಮಕ್ಕಳಿಗೆ ಕೊಟ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಬೇರೊಂದಿಲ್ಲ ಅಂತ ಒಂದು ಹಿರಿಯರ ಮಾತಿದೆ.
ಕಾರ್ಯಕ್ರಮದಲ್ಲಿ ಪ್ರಾಮುಖ್ಯ ಭಾಷಣ ಮಾಡಿದ ಬೆಂಗಳೂರಿನ ಡಯಟ್ನ ಅಧ್ಯಕ್ಷ ಉಮರ್ ಶರೀಫ್ ಅವರು ಚಲನಚಿತ್ರ ಶಾಪಿಂಗ್ಗಳಲ್ಲಿ ಮುಕ್ತವಾಗಿ ತಿರುಗಾಡುವ ಮುಸ್ಲಿಂ ಮಹಿಳೆಯರಿಗೆ ಮಂಗಳೂರಿನ ಮಸೀದಿಗಳಲ್ಲಿ ನಿರ್ಬಂಧ ಹೇರಲಾಗಿದೆ. ಮುಸ್ಲಿಮರ ಪವಿತ್ರ ಕ್ಷೇತ್ರ ಕಾಬಾ ಮೆಕ್ಕಾಗಳಲ್ಲಿ ಇಂತಹ ಅನಿಷ್ಟ ಪದ್ಧತಿ ಇಲ್ಲದಿದ್ದರೂ ಮಂಗಳೂರಿಗರಿಗೆ ಮಾತ್ರ ಏನಾಗಿದೆ ಎಂದು ಪ್ರಶ್ನಿಸಿದರು. ಇಸ್ಲಾಂ ಯಾವತ್ತಿಗೂ ಕೂಡ ಶಾಂತಿ ಸಹಬಾಳ್ವೆಯನ್ನು ಜಗತ್ತಿಗೆ ಎತ್ತಿ ತೋರಿಸಿದೆ. ಆದರೆ ಹಾದಿ ತಪ್ಪಿದ ಯುವಕರು ಮಾಡುವ ದುಷ್ಟ ಕೆಲಸಗಳಿಂದ ಭಯೋತ್ಪಾದನೆಯ ಕೆಟ್ಟ ಹೆಸರು ಇಸ್ಲಾಮಿಗೆ ಅಂಟಿಕೊಂಡಿದೆ. ಅನ್ಯ ಧರ್ಮದವರನ್ನು ಪ್ರೀತಿಸಿ ಒಗ್ಗಟ್ಟಿನ ಸಹಬಾಳ್ವೆಯನ್ನು ಇಸ್ಲಾಂ ಬೋಧಿಸುತ್ತದೆ ಎಂದು ವಿವರಿಸಿದರು. The women during the time of Rasulullah sallallahu alaihi wasallam, they used to pray in the masjid. It is there in the first volume of Sahih Bukhari. Many evidence. Women used to pray in the back rows and the men used to pray in the front row. When I was there in Haram, in Makkah, the holy place of Kaaba, I was praying there along with my wife. My wife was just praying there. I have seen women praying in Kaaba, in Makkah, in Haramain. What is happening with the Mangluris? Why are they going against Islam? Why they don't want to follow the Sunnah of Rasulullah sallallahu alaihi wasallam? What's wrong with them? ಕಾರ್ಯಕ್ರಮದಲ್ಲಿ ಶಾಸಕರಾದ ಯುಟಿ ಖಾದರ್, ಬಿಜೆಪಿ ಪ್ರಮುಖರಾದ ಚಂದ್ರಹಾಸ್ ಉಳ್ಳಾಲ್, ಚಂದ್ರಶೇಖರ ಉಚ್ಚಿಲ್, ಸುಷ್ಮಾ ಜನಾರ್ದನ್, ಸತೀಶ್ ಕುಂಪಲ, ಮಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಸಚೇತಕ ರಂಗನಾಥ್ ಕಿಣಿ, ಸದಸ್ಯ ಪ್ರೇಮಾನಂದ, ಜಿಲ್ಲಾ ಕಾಂಗ್ರೆಸ್ ಮುಖಂಡ ಐವನ್ ಸೋಜಾ, ಬಳ್ಳಾರಿಯ ಉದ್ಯಮಿ ಸೈಯದ್ ಅಬ್ದುಲ್ ಬಾಸಿದ್, ಸ್ವಾಗತ ಸಮಿತಿ ಅಧ್ಯಕ್ಷ ಅಬೂಬಕರ್ ಕೆ ಪಾಂಡೇಶ್ವರ, ಬಶೀರ್ ಅಹಮದ್ ಶಾಲಿಮಾರ್, ಶರ್ಫುದ್ದೀನ್ ಮತ್ತಿತರರು ಉಪಸ್ಥಿತರಿದ್ದರು. ಸಲಫಿ ಕೇಂದ್ರೀಯ ಮಂಡಳಿಯ ಕಾರ್ಯದರ್ಶಿ ಇಸ್ಮಾಯಿಲ್ ಶಾಫಿ ಸ್ವಾಗತಿಸಿದರು. ಅನ್ಸಾರ್ ಅರೇಬಿಕ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಲಾಹುದ್ದೀನ್ ಅಬ್ದುಲ್ ಖಾದರ್ ಪ್ರಸ್ತಾವನೆ ಕೈದರು. ಮುಹಮ್ಮದ್ ಅಜಂ ವಂದಿಸಿದರು.